ನಗರದ ಇಟ್ಕೆಗೂಡು ಬಡಾವಣೆಯಲ್ಲಿರುವ ಸಚಿವ ಡಿಕೆ ಶಿವಕುಮಾರ್ ಮಾವನ ಮನೆ ಮೇಲೂ ಕೂಡ ಐಟಿ ಅಧಿಕಾರಿಗಳ ದಾಳಿ ಎರಡನೇ ದಿನವೂ ಮುಂದುವರೆದಿದೆ. ಮೈಸೂರಿನ ಇತಿಹಾಸದಲ್ಲಿ ಇಷ್ಟೂ ಸುದೀರ್ಘ ದಾಳಿ ಇದೇ ಪ್ರಥಮವಾಗಿದೆ. ನಿನ್ನೆ ತಡರಾತ್ರಿಯವರೆಗೂ ದಾಖಲೆ ಪರಿಶೀಲನೆ ಮಾಡಿದ ಐಟಿ ಅಧಿಕಾರಿಗಳು ಪರಿಶೀಲನೆ ಮುಗಿದ ಕಾರಣ ದಾಳಿ ಮಾಡಿದ ಮನೆಯಲ್ಲೇ ನಿದ್ರೆಗೆ ಜಾರಿದ್ರು. ದೆಹಲಿಯಿಂದ ಆಗಮಿಸಿದ ಮುಖ್ಯ ಅಧಿಕಾರಿ ಮಾತ್ರ ರಾತ್ರಿ ಮನೆಯಿಂದ ನಿರ್ಗಮಿಸಿದ್ರು. ಆದ್ರೆ ಡಿಕೆಶಿ ಮಾವನ ಮನೆಯಲ್ಲಿದ್ದ ವ್ಯಕ್ತಿಗಳನ್ನ ಹೊರಬಿಡದೆ ದಿಗ್ಬಂಧನ ಹಾಕಿದ್ರು. ಆದ್ರೆ ಮಕ್ಕಳಿಗೆ ವಿನಾಯಿತಿ ನೀಡಿದ ಅಧಿಕಾರಿಗಳು ನಿನ್ನೆ ಹಾಗೂ ಇಂದು ಶಾಲೆಗೆ ಹೋಗಲು ವಿನಾಯಿತಿಯನ್ನು ನೀಡಿದರು. ತಿಮ್ಮಯ್ಯನವರ ಮಗ ಸೊಸೆ ಸಹ ಮನೆಯಲ್ಲಿ ಇದ್ದಾರೆ ಅಂತ ಗೊತ್ತಾಗಿದೆ. ಓಕೆ, ಏನು ಮೈಸೂರು ನಗರದ ಇಟ್ಕೆಗೂಡು ಬಡಾವಣೆಯಲ್ಲಿರುವ ಸಚಿವ ಡಿಕೆ ಶಿವಕುಮಾರ್ ಮಾವನ ಮನೆ ಮೇಲೆ ಐಟಿ ಅಧಿಕಾರಿಗಳು ಎರಡನೇ ದಿನವ ಅಧಿಕಾರಿಗಳ ಏನೋ ಮುಂದುವರೆದಿದೆ. ಏನು ಮೈಸೂರಿನ ಇತಿಹಾಸದಲ್ಲೇ ಇದು ಸುದೀರ್ಘ ದಾಳಿ ಇದೆ ಪ್ರಥಮವಾಗಿದೆ. ನಿನ್ನೆ ತಡರಾತ್ರಿವರೆಗೂ ಏನು ದಾಖಲೆಯನ್ನು ಪರಿಶೀಲನೆ ಮಾಡಿದ ಐಟಿ ಅಧಿಕಾರಿಗಳು ಪರಿಶೀಲನೆ ಮುಗಿಯದ ಕಾರಣ ದಾಳಿ ಮಾಡಿದ ಮನೆಯಲ್ಲೇ ಅಧಿಕಾರಿಗಳು ನಿದ್ರೆಗೆ ಜಾರಿದ್ರು. ಇವತ್ತಕ್ಕೂ ಕೂಡ ತನಿಖೆ ಮುಂದುವರೆದಿದೆ. ದೆಹಲಿಯಿಂದ ಆಗಮಿಸಿದ ಮುಖ್ಯ ಅಧಿಕಾರಿ ನಿನ್ನೆ ರಾತ್ರಿ ಮನೆಯಿಂದ ನಿರ್ಗಮಿಸಿದ್ದಾರೆ. ಆದರೆ ಡಿಕೆಶಿ ಮಾವನ ಮನೆಯಲ್ಲಿದ್ದ ವ್ಯಕ್ತಿಗಳನ್ನ ಹೊರಬಿಡದೆ ದಿಗ್ಬಂಧನವನ್ನ ಹಾಕಿದ್ರು. ಅಷ್ಟೆಲ್ಲ ಮಕ್ಕಳಿಗೆ ಇವತ್ತು ವಿನಾಯಿತಿ ನೀಡಿದ ಅಧಿಕಾರಿಗಳು ನಿನ್ನೆ ಹಾಗೂ ಇಂದು ಶಾಲೆಗೆ ಹೋಗಲು ಅವರಿಗೆ ಪರ್ಮಿಷನ್ ಅನ್ನು ಕೊಟ್ಟಿರುವಂತದ್ದು. ತಿಮ್ಮಯ್ಯನವರ ಮಗ ಸೊಸೆ ಸಹ ಮನೆಯಲ್ಲೇ ಇದ್ದಾರೆ ಅಂತ ಗೊತ್ತಾಗಿದೆ. ಈಗ ಎರಡನೇ ದಿನವೂ ಕೂಡ ಡಿಕೆಶಿ ಅವರ ಮಾವನ ಮನೆಯಲ್ಲಿ ವಿಚಾರಣೆ ಮುಂದುವರೆದಿದೆ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಡಿಕೆ ಶಿವಕುಮಾರ್ ಮನೆಯಲ್ಲಿ ನಿನ್ನೆ ಇವತ್ತು ಕೂಡ ವಿಚಾರಣೆ ನಡೀತಿದೆ 2 ದಿನ. ಈಗ ಅವರ ಮಾವನ ಮನೆಯಲ್ಲೂ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ 2ನೇ ದಿನ. ಏನೆಲ್ಲ ದಾಖಲೆಗಳು ಸಿಕ್ಕಿದೆ, ಅವರಿಗೆ ಅಕ್ರಮವಾಗಿ ಸಿಕ್ಕಿರುವಂತದ್ದು ಏನಾದ್ರೂ ಹಣ ಒಡವೆ ಏನಾದ್ರೂ ಪತ್ತೆ ಆಗಿದೆಯಾ, ಏನು? ದಿವ್ಯ, ಈ ಕ್ಷಣದ ಒಂದು ಅಪ್ಡೇಟ್ ಇದೆ. ಏನು ಅಂದ್ರೆ ಡಿಕೆ ಶಿವಕುಮಾರ್ ಅವರ ಮಾವನ ಮನೆಯಲ್ಲಿ ಏನು ಐಟಿ ದಾಳಿ ನಡೆದಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಬಾಮೈದ ಜೊತೆಗೆ ಬಾಮೈದರ ಪತ್ನಿಯನ್ನ ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದುಕೊಂಡು ಅವರನ್ನ ಈಗ ಗೋಪ್ಯ ಸ್ಥಳಕ್ಕೆ ಕರ್ಕೊಂಡು ಹೋಗಿರುವಂತದ್ದು. ಈಗ ತಾನೇ ಅವರ ಈ ಮನೆಯಿಂದ ಅಂದ್ರೆ ನಿನ್ನೆ ಬೆಳಿಗ್ಗೆ 7 ಗಂಟೆಯಿಂದಲೂ ಕೂಡ ಈ ಮನೆಯಲ್ಲಿ ಐಟಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ರು. ಈಗ ಕೆಲವೇ ಒಂದು 2-3 ನಿಮಿಷಗಳ ಹಿಂದೆ ಅಷ್ಟೇ ಏನು ಡಿಕೆ ಶಿವಕುಮಾರ್ ಅವರ ಮಾವ ಆಗಿರುವಂತಹ ತಿಮ್ಮಯ್ಯ ಅವರ ಪುತ್ರರಾಗಿರುವಂತಹ ಸತ್ಯನಾರಾಯಣ್ ಮತ್ತು ಸತ್ಯನಾರಾಯಣ್ ಅವರ ಪತ್ನಿಯನ್ನ ಐಟಿಯ ಅಧಿಕಾರಿಗಳು ಕರೆದುಕೊಂಡು ಅದರ ವಶಕ್ಕೆ ತೆಗೆದುಕೊಂಡು ಅವರನ್ನ ಬೇರೆ ಕಡೆಗೆ ಕರ್ಕೊಂಡು ಹೋಗಿರುವಂತಹದ್ದು. ಏನು ಮಹತ್ತರವಾದಂತಹ ಬೇರೆ ದಾಖಲೆಗಳು ಸಿಕ್ಕಿರುವಂತಹ ಕಾರಣಕ್ಕೋಸ್ಕರವಾಗಿ ಅವರನ್ನ ಬೇರೆ ಕಡೆಗೆ ಕರ್ಕೊಂಡು ಹೋಗಿರುವಂತಹ ಸಾಧ್ಯತೆಗಳು ಇದಾವೆ. ಜೊತೆಗೆ ನಿನ್ನೆಯೂ ಕೂಡ ತಿಮ್ಮಯ್ಯ ಅವರನ್ನು ಕೂಡ ಬೇರೆ ಕಡೆಗೆ ಕರ್ಕೊಂಡು ಹೋಗಿ ವಿಚಾರಣೆಯನ್ನು ಕೂಡ ನಡೆಸಿದ್ರು. ಅದೇ ರೀತಿಯಾಗಿ ಇವತ್ತು ತಿಮ್ಮಯ್ಯ ಏನು ಡಿಕೆ ಶಿವಕುಮಾರ್ ಅವರ ಬಾಮೈದ ಜೊತೆಗೆ ಬಾಮೈದ ಅವರ ಪತ್ನಿಯನ್ನ ಐಟಿ ಅಧಿಕಾರಿಗಳು ಹೊರಗಡೆ ಕರ್ಕೊಂಡು ಹೋಗಿರುವಂತದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಐಟಿ ದಾಳಿಯ ಪ್ರಕ್ರಿಯೆಗಳು ಇನ್ನೂ ಕೂಡ ಮುಕ್ತಾಯವಾದಂತೆ ಕಾಣ್ತಾ ಇಲ್ಲ. ಬಹುತೇಕ ಇವತ್ತು ಇಡೀ ದಿನ ನಡೆಯುವಂತಹ ಸಾಧ್ಯತೆಗಳೇ ತುಂಬಾ ಹೆಚ್ಚಾಗಿದೆ. ಯಾಕೆಂದ್ರೆ ಈಗ ತಾನೇ ಅವರಿಬ್ಬರನ್ನ ಹೊರಗೆ ಕರ್ಕೊಂಡು ಹೋಗಿರುವಂತಹ ಕಾರಣಕ್ಕೋಸ್ಕರವಾಗಿ ಬೇರೆ ಎಲ್ಲಾದರೂ ಆಸ್ತಿಗಳಿರುವಂತಹದ್ರ ಬಗ್ಗೆ ಅಥವಾ ಬೇರೆ ಎಲ್ಲಾದರೂ ದಾಖಲೆಗಳು ಇಟ್ಟಿರುವಂತಹದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿರುವಂತಹ ಕಾರಣಕ್ಕೋಸ್ಕರವಾಗಿನೇ ಅಧಿಕಾರಿಗಳ ತಂಡ ಈಗ ಡಿಕೆ ಶಿವಕುಮಾರ್ ಅವರ ಬಾಮೈದ ಮತ್ತು ಬಾಮೈದ ಅವರ ಪತ್ನಿಯನ್ನ ಈಗ ಬೇರೆ ಕಡೆ ಕರ್ಕೊಂಡು ಹೋಗಿರುವಂತಹದ್ದು. ದಿವ್ಯಾ, ಓಕೆ, ಆದ್ರೆ ಇಲ್ಲಿವರೆಗೂ ಏನಾದ್ರೂ ಸಿಕ್ಕಿದ್ಯಾ? ಅಂದ್ರೆ ಇವಾಗ ಹಣ ಅಕ್ರಮವಾಗಿ ಅಥವಾ ದಾಖಲೆಗಳು ಏನಾದ್ರೂ ಸಿಕ್ಕಿದ್ಯಾ ಕೆಪಿ ನಾಗರಾಜ್ ಅವ್ರಿಗೆ? ಅಧಿಕೃತವಾಗಿ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳಿಲ್ಲ. ಆದ್ರೆ ಹಣ ಸಿಕ್ಕಿರುವಂತಹದ್ರ ಬಗ್ಗೆ ಯಾವುದೇ ರೀತಿಯಂತ ಮಾಹಿತಿಗಳಿಲ್ಲ. ಆದ್ರೆ ದಾಖಲೆಗಳು ಸಿಕ್ಕಿರುವಂತಹದ್ರ ಬಗ್ಗೆನೇ ತುಂಬಾ ಹೆಚ್ಚಿನ ಮಾಹಿತಿಗಳಿದಾವೆ. ಯಾಕಂದ್ರೆ ನಿನ್ನೆ ಬೆಳಿಗ್ಗೆ 7 ಗಂಟೆಯಿಂದ ಶುರುವಾಗಿರುವಂತಹ ದಾಖಲೆಗಳ ಪರಿಶೀಲನೆ ನಿನ್ನೆ ಮಧ್ಯರಾತ್ರಿ 12 ಗಂಟೆವರೆಗೆ ನಡೆದಿದೆ. ಮತ್ತೆ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ಮತ್ತೆ ದಾಖಲೆಗಳ ಪರಿಶೀಲನೆಯನ್ನು ಕೂಡ ಸಾಕ್ತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಪ್ರಮುಖವಾದಂತಹ ದಾಖಲೆಗಳು ಸಿಕ್ಕಿರುವಂತಹ ಕಾರಣಕ್ಕೂ ಅಂದ್ರೆ ಲೆಕ್ಕ ಇಲ್ಲದಂತಹ ದಾಖಲೆಗಳು ಸಿಕ್ಕಿರುವಂತಹ ಕಾರಣಕ್ಕೋಸ್ಕರವಾಗಿನೇ ಇಷ್ಟೊಂದು ಸುದೀರ್ಘವಾದಂತಹ ಪರಿಶೀಲನೆ ನಡೀತಾ ಇರುವಂತಹದ್ದು. ಅದರಲ್ಲೂ ಕೂಡ ಈಗ ಪ್ರಮುಖವಾದಂತಹ ಬೆಳವಣಿಗೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಬಾಮೈದ ಅವರನ್ನ ಮತ್ತು ಅವರ ಪತ್ನಿ ಇಬ್ಬರನ್ನು ದಂಪತಿಗಳ ಇಬ್ಬರನ್ನು ಐಟಿ ಅಧಿಕಾರಿಗಳ ಜೊತೆಯಲ್ಲಿ ಕಾರಿನಲ್ಲಿ ಹೊರಗಡೆ ಕರ್ಕೊಂಡು ಹೋಗಿರುವಂತಹದ್ದನ್ನ ನಾವು ನೋಡ್ತಾ ಇದ್ರೆ ಎಲ್ಲೋ ಡಿಕೆ ಶಿವಕುಮಾರ್ ಅವರ ಮನೆ ಮೇಲೆ ನಡೆದಂತಹ ದಾಳಿಯ ಗಂಭೀರತೆ ಈ ಮನೆಯಲ್ಲಿ ನಡೆದಿರುವಂತಹ ದಾಳಿಯ ಗಂಭೀರತೆಯ ಸರಿಸಮಾನವಾದದ್ದು ಅಂತ ಅನ್ನಿಸ್ತಾ ಇದೆ.
ದಿವ್ಯಾ. ಓಕೆ, ಡಿ.ಕೆ.ಶಿ ಅವರನ್ನ ನೇರವಾಗಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಮೈಸೂರಿನಲ್ಲಿ ಒಂದು ಟ್ವಿಸ್ಟ್ ಅಂದ್ರೆ ಗೌಪ್ಯವಾಗಿರೋ ಸ್ಥಳಕ್ಕೆ ಈಗಷ್ಟೇ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಬರ್ತಿರುವಂತದ್ದು. ಎಲ್ಲಿ ಏನು ಮತ್ತೆ ಈ ಗೌಪ್ಯವಾಗಿರೋ ಸ್ಥಳ ಅಂತದ್ ಏನು? ಸಾಮಾನ್ಯ ಡಿ.ಕೆ.ಶಿ ಅವರಂದ್ರೆ ಮಿನಿಸ್ಟ್ರು ಅದು ದಾಳಿ ನಡೆಸ್ತಾರೆ 2 ದಿನ. ಬಟ್ ಇಲ್ಲೂ ಕೂಡ ಡಿ.ಕೆ.ಶಿ ಅವರ ಮಾವನ ಮನೇಲಿ ಕೂಡ 2 ದಿನ ದಾಳಿ ನಡೆಸ್ತಾರೆ. ಅಂದ್ರೆ ಮೈಸೂರಿನ ಇತಿಹಾಸದಲ್ಲೇ ಇದು ಸುದೀರ್ಘ ದಾಳಿ ಅಂತ ಈಗ ಇದಾಗಿದೆ. ಏನ್ ಹೇಳ್ತೀರಾ ಕೆ.ಪಿ. ನಾಗರಾಜ್? ಖಂಡಿತವಾಗ್ಲೂ ಕೂಡ ಇದು ಅತ್ಯಂತ ಸುದೀರ್ಘವಾದಂತಹ ದಾಳಿ. ನಿಮಗೆ ಡಿ.ಕೆ. ಶಿವಕುಮಾರ್ ಅವರ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸೋದಕ್ಕೂ ಅವರ ಮಾವನ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸೋದಕ್ಕೂ ತುಂಬಾ ಅಂತ ಡಿಫರೆನ್ಸ್ಗಳಿದಾವೆ. ಆದ್ರೂ ಕೂಡ ಇಷ್ಟೊಂದು ಸುದೀರ್ಘವಾದಂತಹ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಅನ್ನೋದಾದ್ರೆ ಇಲ್ಲಿನೂ ಕೂಡ ಮಾತ್ರವಾದಂತಹ ದಾಖಲೆಗಳು ಸಿಕ್ಕಿರುವಂತಹದ್ದೇ ಸ್ಪಷ್ಟ. ಅದಕ್ಕಿಂತಲೂ ಕೂಡ ಮುಖ್ಯವಾಗಿ ಏನು ನಿನ್ನೆ ಬೆಳಿಗ್ಗೆ ಶುರುವಾಗಿರುವಂತಹ ದಾಳಿಗೆ ಇವತ್ತು ಮಧ್ಯಾಹ್ನ ಈಗ ಕೆಲವೇ ಕ್ಷಣಗಳ ಹಿಂದೆ ಒಂದು ಬೇರೆ ತರವಾದಂತಹ ಟ್ವಿಸ್ಟ್ ಸಿಕ್ಕಿರುವಂತಹದ್ದು. ಅಂದ್ರೆ ಅವರ ಬಾಮೈದನನ್ನ ದಿಢೀರನೆ ಪೊಲೀಸರು ಅಂದ್ರೆ ಐಟಿ ಅಧಿಕಾರಿಗಳು ಹೊರಗಡೆ ಕರ್ಕೊಂಡು ಹೋಗಿರುವಂತದ್ದನ್ನ ನೋಡ್ತಾ ಇದ್ರೆ ಎಲ್ಲೋ ಮೈಸೂರಿನ ಹೊರವಲಯದ ಅಥವಾ ಬೇರೆ ಕಡೆಗಳಲ್ಲಿ ಇರುವಂತಹ ಆಸ್ತಿ ಪಾಸ್ತಿಗಳ ಪರಿಶೀಲನೆಗೆ ಅವ್ರನ್ನ ಕರ್ಕೊಂಡು ಹೋಗಿರುವಂತಹ ಸಾಧ್ಯತೆಗಳೇ ತುಂಬಾ ಹೆಚ್ಚಾಗಿ ಕಾಣ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿನೇ ದಿವ್ಯಾ ನಾನು ಹೇಳಿದ್ದು, ಡಿ.ಕೆ. ಶಿವಕುಮಾರ್ ಅವರ ಮನೆ ಮೇಲೆ ನಡೆದಿರುವಂತಹ ದಾಳಿಯ ಗಂಭೀರತೆ ಎಷ್ಟಿದೆಯೋ ಬೇರೆ ಬೇರೆ ಕಡೆಗಳಲ್ಲಿ ತುಂಬಾ ದಾಳಿ ನಡೆದಿರಬಹುದು. ಆ ದಾಳಿಗಳಿಗಿಂತಲೂ ಕೂಡ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರ ಪತ್ನಿಯ ತಂದೆಯ ಮನೆ ಮೇಲೆ ನಡೆದಿರುವಂತಹ ಈ ದಾಳಿಯ ಗಂಭೀರತೆಯೂ ಕೂಡ ತುಂಬಾ ಹೆಚ್ಚಾಗಿದೆ. ನಿನ್ನೆ ಆರಂಭದಲ್ಲಿ ಇದು ಎಲ್ಲಾ ರೀತಿಯಾದಂತಹ ದಾಳಿ ಕಾಮನ್ ದಾಳಿ ಅನ್ನೋ ರೀತಿಯಲ್ಲಿ ಭಾವನೆಗಳಿತ್ತು. ಆದ್ರೆ ಇಷ್ಟೊಂದು ಸುದೀರ್ಘವಾದಂತಹ ವಿಚಾರಣೆ, ಇಷ್ಟರ ಮಟ್ಟಿಗೆ ಮನೆಯವರನ್ನ ಹೊರಗಡೆ ಕರ್ಕೊಂಡು ಹೋಗಿ ವಿಚಾರಣೆ ನಡೆಸುವಂತದನ್ನ ನೋಡ್ತಾ ಇದ್ರೆ ಯಾಕೋ ಇದರ ಗಂಭೀರತೆ ತುಂಬಾ ಹೆಚ್ಚಾದಂತೆ ಕಾಣ್ತಾ ಇದೆ. ದಿವ್ಯಾ. ಓಕೆ, ಕೆ.ಪಿ. ನಾಗರಾಜ್ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಡಿ.ಕೆ.ಶಿ ಮನೆಯಲ್ಲಿ ಐಟಿ ದಾಳಿ ನಡೆದ ಹಿನ್ನೆಲೆಯಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ, ಅದ್ಯಂತ ನೋಡೋಣ ಬನ್ನಿ. ಏನು ಗುಜರಾತ್ ಈಗಲ್ಟನ್ನಲ್ಲಿರುವಂತಹ ಗುಜರಾತ್ ಶಾಸಕರಿಗೆ ಸಂಬಂಧಿಸಿದ ಕೋಡ್ ವರ್ಡ್ ಚೀಟಿ ಪತ್ತೆಯಾಗಿದೆಯಂತೆ. ಇದರಿಂದ ಗುಜರಾತ್ ಶಾಸಕರಿಗೆ ಸಿಕ್ಕಾಪಟ್ಟೆ ಭಯ ಆಗಿದೆಯಂತೆ. ಯಾವ ಶಾಸಕರಿಗೆ ಎಷ್ಟು ದುಡ್ಡು ಕೊಡಬೇಕು ಅನ್ನೋ ಚೀಟಿ ಪತ್ತೆಯಾಗಿದೆಯಂತೆ. ರೆಸಾರ್ಟ್ ನಲ್ಲಿ ಸಿಕ್ಕಿದ ಚೀಟಿ ಕಂಡು ಗುಜರಾತ್ ಶಾಸಕರು ಬೆಚ್ಚಿ ಬಿದ್ದಿದ್ದಾರಂತೆ. ನಮ್ಗೆ ಫ್ಲೈಟ್ ಬೇಡ, ಕಾರ್ ಮಾಡ್ಕೊಡಿ, ನಾವು ವಾಪಸ್ ಹೋಗ್ತೀವಿ ಅಂತ ಗುಜರಾತ್ ಶಾಸಕರು ಪಟ್ಟು ಹಿಡಿದಿದ್ದಾರಂತೆ. ಫ್ಲೈಟ್ ನಲ್ಲಿ ಹೋದ್ರೆ ಮಾಧ್ಯಮಗಳ ಕಾಟ ಅಂತ ಇನ್ನೊಂದು ಕಡೆ ಭಯ ಬಿದ್ದಿದ್ದಾರಂತೆ ಗುಜರಾತ್ ಎಂಎಲ್ಎಗಳು. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ರೆಸಾರ್ಟ್ ನಲ್ಲಿ ಇರುವಂತಹ ಗುಜರಾತ್ ಶಾಸಕರು ತುಂಬಾ ಭಯ ಬಿದ್ದಿದ್ದಾರಂತೆ. ನಮ್ಗೆ ಫ್ಲೈಟ್ ಬೇಡ, ಕಾರ್ ಮಾಡ್ಕೊಡಿ ಅಂತ ಪಟ್ಟು ಹಿಡಿದಿದ್ದಾರಂತೆ. ಏನದು, ಅದೇನೋ ಚೀಟಿ ಪತ್ತೆ ಆಗಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಏನ್ ಚೀಟಿ ಅದು? ಎಸ್ ದಿವ್ಯಾ, ಏನಂತ ಹೇಳಿದ್ರೆ ನಿನ್ನೆ ನಡೆದಿರತಕ್ಕಂತ ಬೆಳಂಬೆಳಗ್ಗೆ ಐಟಿ ಅವರ ದಾಳಿ ಸಂದರ್ಭದಲ್ಲಿ ಏನು ಈಗಲ್ಟನ್ ರೆಸಾರ್ಟ್ ಒಳಗಾಗಿತ್ತು. ಈ ಈಗಲ್ಟನ್ ನಲ್ಲಿ ಏನೋ ಕಳೆದ 5-6 ದಿನಗಳಿಂದ ಇಲ್ಲಿ ವಾಸ್ತವ್ಯ ಹೂಡಿರುವಂತಹ 44 ಜನ ಗುಜರಾತ್ ಶಾಸಕರು ಇಲ್ಲಿದ್ರು. ಈ ಸಂದರ್ಭದಲ್ಲಿ ಗುಜರಾತ್ ಶಾಸಕರು ಉಳ್ಕೊಂಡಿದ್ದಂತಹ ಕೊಠಡಿಗಳ ಮೇಲೂ ಕೂಡ ಒಂದು ತಪಾಸಣೆ ನಡೆಸಿರುವಂತದ್ದು ಐಟಿ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಒಂದು ಚೀಟಿ ಸಿಕ್ಕಿರುವಂತದ್ದು. ಈ ಚೀಟಿಯಲ್ಲಿ ಕೆಲವರು ಕೋಡ್ ವರ್ಡ್ಗಳನ್ನ ಬರೆಯಲಾಗಿರುವಂತದ್ದು. ಆದ್ರೆ ಈ ಕೋಡ್ ವರ್ಡ್ ಯಾವುದಕ್ಕೆ ಸಂಬಂಧಿಸಿದ್ದು ಅನ್ನತಕ್ಕಂಥದ್ದು ಇನ್ನೂ ನಿಗೂಢವಾಗಿರುವಂತದ್ದು. ಜೊತೆಗೆ ಈ ಕೋಡ್ ವರ್ಡ್ ಅನ್ನ ಏನು ಕಾಂಗ್ರೆಸ್ನವರೇ ಒಂದು ಬರೆದಿದ್ದಾರೆ ಅನ್ನತಕ್ಕಂಥದ್ದು ತಿಳಿದು ಬರ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ ಏನು ಡಿ.ಕೆ. ಶಿವಕುಮಾರ್ ಅವರು ಕೆಲವು ದಾಖಲೆ ಪತ್ರಗಳನ್ನ ಐಟಿ ಅಧಿಕಾರಿಗಳು ತೋರಿಸಿದ ಸಂದರ್ಭದಲ್ಲಿ ಏನು ಅರ್ಧ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳ್ತಾ ಇದೆ. ಅದೇ ದಾಖಲೆಗಳಿಗೆ ಸಂಬಂಧಪಟ್ಟದೊಂದು ಕೋಡ್ ವರ್ಡ್ ಒಳಗೊಂಡಿರ್ತಕ್ಕಂಥ ಒಂದು ಚೀಟಿ ಈಗ ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ ಎನ್ನಲಾಗ್ತಾ ಇರುವಂತದ್ದು. ಇದರಿಂದ ಹೆಚ್ಚಿನದಾಗಿ ಎದುರಿರುವಂತದ್ದು ಗುಜರಾತ್ನ ಶಾಸಕರಾಗಿದ್ದಾರೆ. ಇಲ್ಲಿ ಏನು ಈಗಲ್ಟನ್ ನಲ್ಲಿ ಉಳಿದುಕೊಂಡಿರುವಂತಹ 44 ಜನ ಶಾಸಕರು ಕೂಡ ಈಗಾಗಲೇ
ಭಯಭೀತರಾಗಿದ್ದು, ನಾವು ಇಲ್ಲಿ ಬಂದ ಮೇಲೆನೆ ಐಟಿ ಅಧಿಕಾರಿಗಳು ಜೊತೆಗೆ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಐಟಿ ದಾಳಿ ನಡೆಸಿರುವಂತದ್ದು. ಹಾಗಾಗಿ ಈ ಗುಜರಾತ್ನಲ್ಲೂ ಸಿಗದ ರಕ್ಷಣೆ ಇಲ್ಲೂ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಮತ್ತೆ ಗುಜರಾತ್ಗೆ ವಾಪಸ್ ಆಗ್ತೀವಿ, ಇಲ್ಲ ಅಂದ್ರೆ ಪಂಜಾಬ್ಗೆ ವಾಪಸ್ ಆಗ್ತೀವಿ. ನಮಗೆ ನೇರವಾಗಿ ಫ್ಲೈಟ್ ಮೂಲಕ ಏನು ಗುಜರಾತ್ಗೆ ತಲುಪಿದರೆ ಮಾಧ್ಯಮಗಳ ಕಾಟ ಹೆಚ್ಚಾಗಿರುತ್ತೆ. ಹಾಗಾಗಿ ನಮಗೆ ನೇರವಾಗಿ ಕಾರ್ಗಳ ಮೂಲಕನೇ ಕಳಿಸ್ಕೊಡಿ ಅನ್ನತಕ್ಕಂಥ ಒಂದು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ ದಿವ್ಯಾ. ಓಕೆ, ಈಗ ಕೋಡ್ ವರ್ಡ್ ಸಿಕ್ಕಿದೆ ಅಂತ ಹೇಳಿದ್ರಿ. ಈ ಹಿಂದೆ MLC ಗೋವಿಂದರಾಜು ಡೈರಿಯಲ್ಲಿ ಇತ್ತಲ್ಲ ಕೆಲವೊಂದು ಕೋಡ್ ವರ್ಡ್ಸ್, ಆ ತರನೇನಾ ಅಥವಾ ಬೇರೆ ತರ ಏನಾದ್ರೂ ಇದೆಯಾ? ತುಂಬಾ ಕುತೂಹಲ ಆಗ್ತಿದೆ, ಏನಿರ್ಬೋದು ಆ ಚೀಟಿಯಲ್ಲಿ ಅಂತ ಹನುಮಂತು. ಎಸ್ ದಿವ್ಯಾ, ಇದೊಂದು ಗೋವಿಂದರಾಜು ಅವರ ಡೈರಿಯಲ್ಲಿ ಸಿಕ್ಕಂತ ಜೊತೆಗೆ ಇಲ್ಲಿ ಈಗಲ್ಟನ್ ಒಳಭಾಗದಲ್ಲಿ ಸಿಕ್ಕಿರುವಂತಹ ಒಂದು ಕೋಡ್ಗಳ ಒಂದು ಚೀಟಿಯನ್ನ ಗಮನಿಸಿದ್ರೆ ಎರಡಕ್ಕೂ ಒಂದು ರೀತಿ ತಾಳೆಯಾಗುವಂತಹ ಒಂದು ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಎನ್ನಲಾಗ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ ನಮೂದಿಸಲಾಗಿರುವಂತಹ ಕೋಡ್ ಬಿಜೆಪಿ ಒಂದು ಹಲವಾರು ಕುತೂಹಲಕ್ಕೆ ಜೊತೆಗೆ ಅನುಮಾನಗಳಿಗೆ ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇರುವಂತದ್ದು. ಈ ಕೋಡ್ ವರ್ಡ್ಗಳು ಏನನ್ನ ತಿಳಿಸುತ್ತೆ ಅನ್ನತಕ್ಕಂಥದ್ದು ಇನ್ನೂ ಕೂಡ ಐಟಿ ಅಧಿಕಾರಿಗಳು ಹೊರಗಾಗ್ತಾ ಇಲ್ಲ. ಜೊತೆಗೆ ಏನೋ 15 ಕೋಟಿಯನ್ನ ಬಿಜೆಪಿಯವರು ಗುಜರಾತ್ನ ಶಾಸಕರಿಗೆ ಏನು ನೀಡ್ಲಿಕ್ಕೆ ಮುಂದಾಗಿದ್ರು, ಏನು ಕುದುರೆ ವ್ಯಾಪಾರ ನಡೆಸಿ, ಆ ಒಂದು ಪ್ರಕರಣಕ್ಕೂ ಸಂಬಂಧಪಟ್ಟಂಗೆ ಈ ಒಂದು ಕೋಡ್ ವರ್ಡ್ ಇದೆಯಾ ಅನ್ನತಕ್ಕಂಥ ಹಲವಾರು ಅನುಮಾನಗಳು ಕೂಡ ಈಗಾಗಲೇ ವ್ಯಕ್ತವಾಗಿರುವಂತದ್ದು. ಓಕೆ ಹನುಮಂತು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ.